ಈಗ ಹರಾಜು ಪ್ರಕ್ರಿಯೆಗೆ ಮುಂದಾಗ್ತಾ ಇದೆ, ಏನು ಅಡ್ಡಿ ಆತಂಕಗಳು? ಇವತ್ತು ಏನು ಚಿಕ್ಕಬಳ್ಳಾಪುರ ನಗರಸಭೆ ವತಿಯಿಂದ ಒಂದು 98 ಮಳಿಗೆಗಳು, ಅಂಗಡಿ ಮಳಿಗೆಗಳು ಒಂದು ಹರಾಜು 5ನೇ ತಾರೀಕು 11 ಗಂಟೆಗೆ ಪ್ರಕ್ರಿಯೆ ಅನ್ನು ನಾವು ಪ್ರಕಟಣೆ ಮಾಡಿದ್ದೀವಿ. ಎಲ್ಲ ಸಾರ್ವಜನಿಕರಿಗೂ ಆಹ್ವಾನ ಮಾಡ್ತಾ ಇದ್ವಿ, ವ್ಯಾಪಾರಸ್ಥರಿಗೆ ಆಹ್ವಾನ ಮಾಡ್ತಾ ಇದ್ವಿ. ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ನೀವು ಅಂಗಡಿ ಬಿಡ್ಡಲ್ಲಿ ಹರಾಜಲ್ಲಿ ಭಾಗವಹಿಸ್ಬಿಟ್ಟು ನೀವು ಒಂದು ಹರಾಜನ್ನು ಅಂಗಡಿಯನ್ನು ತೆಗೆದುಕೊಳ್ಬೇಕಂತೇಳಿ ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ. ಮತ್ತೆ ಇದು ಸಾಕಷ್ಟು ಗೊಂದಲಗಳು ಮೂಡಿದೆ. ಸಾಕಷ್ಟು ಜನ ನನಗೆ ಕರೆ ಮಾಡ್ತಾ ಇದ್ದಾರೆ, ಇದೇನು ಪ್ರಕ್ರಿಯೆ ಮುಂದಕ್ಕೆ ಆಗ್ತಾ ಇದ್ದೀರಾ ಅಂತ. ಯಾವುದೇ ಕಾರಣಕ್ಕೂ ಇದು ಮುಂದಕ್ಕೆ ಹಾಕೋ ಪ್ರಶ್ನೆನೇ ಇಲ್ಲ. ಸಾಕಷ್ಟು ವರ್ಷಗಳಿಂದ ಇದು ಪ್ರಕ್ರಿಯೆಯನ್ನು ಮುಂದಕ್ಕೆ ಹಾಕೊಂಡೇ ಬರ್ತಾ ಇದ್ರು. ಕಾರಣಾಂತರದಿಂದ ಇವತ್ತು ನಮಗೆ ಅವಕಾಶ ಸಿಕ್ಕಿರೋದ್ರಿಂದ ನಗರಸಭೆಗೆ ಆದಾಯ ಹೆಚ್ಚಿಸಲು ಇವತ್ತು ನಾವು ಇದು ಒಂದು ಪ್ರಕ್ರಿಯೆಯನ್ನು ಎಲ್ಲ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಂದ ನಾವು ಅನುಮತಿ ತೆಗೆದುಕೊಂಡು ಇವತ್ತು ಹರಾಜನ್ನು ನಾವು ಕರೆದಿದ್ದೀವಿ. ಇವತ್ತು ನಮಗೆ 98 ಅಂಗಡಿಯಿಂದ ಸೇರಿ ನಮ್ಗೆ 50,000 ರೂಪಾಯಿ ಕೂಡ ಆದಾಯ ಬರ್ತಾ ಇಲ್ಲ. ಒಂದೊಂದು ಅಂಗಡಿ 300 ರೂಪಾಯಿ ಬಾಡಿಗೆ ಕಟ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಪಕ್ಕದಲ್ಲಿ ಖಾಸಗಿ ಅಂಗಡಿಗಳು ಬಂದು 20,000 ಬಾಡಿಗೆ ಕಟ್ತಾ ಇದ್ದಾರೆ. ನಮ್ಗೆ ಅದು 20,000 ಬೇಡ, ಅಟ್ಲೀಸ್ಟ್ ನಮ್ಗೆ ಹರಾಜಲ್ಲಿ ಒಂದು 5 ರಿಂದ 10,000 ಆದ್ರೂ ಬಂದ್ರು ಇವತ್ತು ನಮಗೆ ನಗರಸಭೆಗೆ ಒಂದು 20 ಲಕ್ಷವರೆಗೂ ಒಂದು ತಿಂಗಳಿಗೆ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಇವತ್ತು ನಗರ ಅಭಿವೃದ್ಧಿ ಮಾಡೋದಕ್ಕೆ ನಮ್ಗೆ ಹೆಚ್ಚಿನ ಅನುಕೂಲ ಆಗಲಿದೆ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಇದು ಯಾವುದೇ ಕಾರಣಕ್ಕೂ ನಾವು ಮುಂದಕ್ಕೆ ಹಾಕೋಂಥ ಪ್ರಶ್ನೆನೇ ಇಲ್ಲ. ಯಾರ್ಯಾರು ಇದಕ್ಕೆ ವಿರೋಧ ಮಾಡ್ತಾರೋ ಅವ್ರಿಗಂತೂ ನಾನು ಮುಂದಿನ ದಿನಗಳಲ್ಲಿ ಅವರ ಏನು ಅಂತಾರೆ ಅವ್ರ ವಿರುದ್ಧ ನಾನು ಧ್ವನಿ ಎತ್ತಬೇಕಾಗ್ತೈತೆ. ಅದಕ್ಕೋಸ್ಕರ ನೀವು ಇದ್ರ ಪರವಾಗಿ ಏನು ವ್ಯಾಪಾರಸ್ಥರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇರೋದು. ಯಾರ್ಯಾರು ಈಗ ಸ್ಥಳದಲ್ಲಿ ಇವಾಗ ಇದ್ದು ವ್ಯಾಪಾರ ಮಾಡ್ತಾ ಇದ್ದು ನಿಮಗೂ ಅವಕಾಶ ಇದೆ, ನೀವು ಪಾಲ್ಗೊಳ್ಳಿ, ನೀವು ಕೂಡ ಇದರಲ್ಲಿ ಭಾಗವಹಿಸಿ ನೀವು ಅಂಗಡಿಯನ್ನು ತೆಗೆದುಕೊಳ್ಳಿ ಮತ್ತು ಇತರರಿಗೂ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಮನವಿ ಮಾಡ್ತಾರೆ. ಹರಾಜು ಪ್ರಕ್ರಿಯೆ ನಡೆದು ಈಗ ಎಷ್ಟು ವರ್ಷಗಳಾಯ್ತು ಸರ್? ಇದು ಹರಾಜು ಪ್ರಕ್ರಿಯೆ ಆಗ್ಬಿಟ್ಟು ನನಗೆ ಗೊತ್ತಿದ್ದಂಗೆ ಸುಮಾರು ಇದು 30 ವರ್ಷಕ್ಕಿಂತ ಹೆಚ್ಚಾಗಿದೆ. ಅವತ್ತಿಂದ ಇದೆ ಕಾರಣಾಂತರದಿಂದ ಯಾವ ರೀತಿ ಆಯ್ತೋ ನಮಗೆ ಗೊತ್ತಿಲ್ದಿರನೆ ಇದು ಮುಂದಕ್ಕೆ ಹಾಕೊಂಡು ಬರ್ತಾ ಇದ್ರು. ಇದು ನಾವು ನಗರಸಭೆನ ಅನುದಾನ ಹೆಚ್ಚಿಗೆ ಮಾಡ್ಕೊಬೇಕು. ಇವತ್ತು ನಾವು ನೀವೇ ನೋಡ್ತಾ ಇದ್ದೀರಾ, ನಮಗೆ 2 ವರ್ಷದಿಂದ ನಮಗೆ ಸರ್ಕಾರದಿಂದ 1 ರೂಪಾಯಿ ಕೂಡ ಅನುದಾನ ಬರ್ತಾ ಇಲ್ಲ. ಇವತ್ತು ಸಾರ್ವಜನಿಕರಿಗೆ ನಾವು ಉತ್ತರ ಕೊಡೋದಕ್ಕೆ ಆಗ್ತಾ ಇಲ್ಲ. ಏನೇ ಕಾಮಗಾರಿ ಮಾಡ್ಬೇಕು ಅಂದ್ರು, ಒಂದು ಬೋರ್ವೆಲ್ ಕಟ್ಟೋದ್ರು, ಒಂದು ಪ್ಯಾಚ್ ಆಗ್ಬೇಕಂದ್ರು ಇವತ್ತು ಎಷ್ಟು ಸಮಸ್ಯೆ ಆಗಿದೆ ಅನ್ನೋದು ತಮಗೂ ಗೊತ್ತಿದೆ. ಇವತ್ತು ಏನು ನಮ್ಮ ಎಲ್ಲ ವಿಧಾನಸಭೆಯಲ್ಲಿ ಇರೋರು ಎಲ್ಲ ಶಾಸಕರು ಸಂಸದರು ಎಲ್ಲ ನಮ್ಗೆ ಅನುದಾನ ಕೊಡಿಸ್ಬೇಕಂತ ಹೇಳ್ಬಿಟ್ಟು ಎಲ್ಲರಲ್ಲೂ ನಾವು ಮನವಿ ಮಾಡ್ತಾ ಇದ್ದೀವಿ. ಆದರೂ ಕೂಡ ಅನುದಾನ ಬರ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ನಮ್ಮ ನಗರಸಭೆ ನಾವೇ ಅನುದಾನ ಹೆಚ್ಚಿಸ್ಕೊಳ್ಳೋದಕ್ಕೆ ನಮಗೆ ಇರ್ತಕ್ಕಂಥ ಮಳಿಗೆಗಳನ್ನು ನಾವೇ ಹರಾಜು ಮಾಡಿಸಿ ಇವತ್ತು ನಾವು ಕಾನೂನುಬದ್ಧವಾಗಿ ರಿಸರ್ವೇಷನ್ಸು ಪ್ರತಿಯೊಂದು ಚೌಕಟ್ಟಿನಲ್ಲೇ ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ಏನಾಗುತ್ತೆ ಅಂದ್ರೆ ಹರಾಜ್ ಕೂಗಿದ್ರೆ 10 ರಿಂದ 20,000 ರೂಪಾಯಿ ಬಾಡಿಗೆ ಒಂದು ಅಂಗಡಿ ಕಟ್ಟಬೇಕಾಗುತ್ತೆ. 300 ರೂಪಾಯಿ ಇದ್ರೆ ಕಟ್ಕೊಂಡು ಹೋಗ್ತಾ ಇರ್ಬೋದಲ್ಲ. ಇದು ಯಾರಿಗ್ ನಷ್ಟ? ನಗರಕ್ಕೆ ನಷ್ಟ, ಎಲ್ರಿಗೂ ನಷ್ಟ. ಇದು ಇವತ್ತು ಅಭಿವೃದ್ಧಿ ಆಗೋದಕ್ಕೆ ಒಂದು ಸಭೆಗೆ ಸಂಪನ್ಮೂಲ ಹೆಚ್ಚಿಗೆ ಆದ್ರೆ ನಾವು ನಗರ ಅಭಿವೃದ್ಧಿ ಮಾಡೋದಕ್ಕೆ ಒಂದು ಅವಕಾಶ ಆಗ್ತೈತೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಈಗ ನನ್ನ ಅವಧಿ ಇನ್ನ 8 ತಿಂಗಳಿದೆ. 8 ತಿಂಗಳು ಮುಗಿದ ಮೇಲೆ ಮುಂದೆ ಬರ್ತಕ್ಕಂಥ ಅವ್ರಿಗಾದ್ರೂ ನಗರಸಭೆ ನಡೆಸೋದಕ್ಕೆ ಒಂದು ಅನುದಾನ ನಾವು ಹೆಚ್ಚಿಗೆ ಮಾಡಿಕೊಟ್ರೆ ತಾನೆ ನಾವು ನಗರ ಅಭಿವೃದ್ಧಿ ಮಾಡೋದಕ್ಕಾಗೋದು. ಇಲ್ಲ ಅಂದ್ರೆ ಇದು ಸಾಕಷ್ಟು ಇದು ಅದೇನೋ ಹೇಳ್ತಾರೆ ಅಲ್ಲೇ ಇದ್ದು ಇದನ್ನ ವಿರೋಧ ಮಾಡ್ಕೊಂಡು ಕೆಲವರು ಇದ್ದಾರೆ. ಯಾವುದೇ ಕಾರಣಕ್ಕೂ ಕಾಣದ ಕೈಗಳಿಗೆ ಒಂದು ಮನವಿಯೇನು ಅಂತ ಹೇಳ್ತೀನಿ, ಮತ್ತೆ ಎಚ್ಚರಿಕೆಯನ್ನು ಅಂತ ಹೇಳ್ತೀನಿ. ಇದನ್ನ ಯಾವುದೇ ಕಾರಣಕ್ಕೂ ವಿರೋಧ ನೀವು ಮಾಡಿದೇ ಆಗ್ಲಿ ನಿಮ್ಮ ವಿರುದ್ಧ ನಾನು ಧ್ವನಿ ಎತ್ತಬೇಕಾಗ್ತೈತೆ. ಇವತ್ತು ನಗರ ಏನು ಅನುದಾನ ಹೆಚ್ಚಿಸೋದಕ್ಕೆ 1 ವರ್ಷಕ್ಕೆ ಹೆಚ್ಚು ಕಮ್ಮಿ ಒಂದು 25 ಕೋಟಿಯಷ್ಟು ನಷ್ಟ ಆಗ್ತಾ ಇದೆ. ಇದನ್ನ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಮ್ಮ ಅವಧಿಯಲ್ಲಿ ಎಲ್ಲರನ್ನ ನಾನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ಎಲ್ರಿಗೂ ಒಂದು ಸಂದೇಶನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಬಜೆಟ್ ಇಲ್ಲದೆ ನಗರಸಭೆ ಬಜೆಟ್ ಮಾಡ್ತೇವೆ ಅಂತ ಶಾಸಕರು. ಸರ್, ಈಗ ನಮ್ಮ ಆದಾಯ ಏನಿದೆ, ನಾವು ನಿರೀಕ್ಷೆ ಮಾಡಿರ್ತಕ್ಕಂಥ ಏನು ಅನುದಾನಗಳು ಬರ್ತಾ ಇದೆ, ಇದ್ರ ನಾವು ಅಳವಡಿಸ್ಕೊಂಡು ನಾವು ಒಂದು ಬಜೆಟ್ ಮಾಡ್ಕೊಳೋದು. ಬಜೆಟ್ ಇಲ್ಲ ಅಂದ್ರೆ ಬಜೆಟ್ ತಂದ್ಕೊಟ್ರೆ ನಾವು ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಮಾಡುವುದು. ಬಜೆಟ್ ತಂದ್ಕೊಡ್ಲಿಲ್ಲ ಅಂದ್ರೆ ನಮ್ಮಲ್ಲಿ ಏನು ಅವಕಾಶ ಇರುತ್ತೆ ಅದನ್ನ ನಾವು ಅಳವಡಿಸ್ಕೊಂಡು ನಾವು ಬಜೆಟ್ ಮಾಡೇ ಮಾಡ್ತೀವಿ. ಸರ್, ಹೊಸದಾಗಿ ಎಷ್ಟು ಮಳಿಗೆಗಳಿದೆ, ಎಷ್ಟು ಆದಾಯ ಬರ್ತಿತ್ತು ಸರ್? ಈಗ ಸರ್, ಈಗ 98 ಅಂಗಡಿಯಿಂದ 50,000 ಕೂಡ ಬರ್ತಾ ಇಲ್ಲ. ಈಗ ಹರಾಜಾದ್ರೆ ಹೆಚ್ಚು ಕಮ್ಮಿ ನಮ್ಗೆ 20 ಲಕ್ಷ ರೂಪಾಯಿ ಒಂದೇ ತಿಂಗಳಿಗೆ ನಮ್ಗೆ ಆದಾಯ ಹೆಚ್ಚಾಗುತ್ತದೆ. ಅದಕ್ಕೋಸ್ಕರ ಈ ಏನು ಹರಾಜಲ್ಲಿ ಭಾಗವಹಿಸಿದ್ರೆ 20,000 ಅಂಗಡಿಗೆ ಬಾಡಿಗೆ ಕಟ್ಟಬೇಕು. ಖಾಸಗಿ ಅಂಗಡಿಗಳಿಗೆ ಬೇಕಾದ್ರೆ 20 30,000 ಕಟ್ಟಕ್ಕೂ ರೆಡಿ ಇರ್ತಾರೆ. ನಗರಸಭೆ ಅಂಗಡಿಗಳಿಗೆ 300 ರೂಪಾಯಿ ಕಟ್ತಾ ಇದ್ದಾರೆ. ಯಾವ ನ್ಯಾಯ ಸ್ವಾಮಿ?
ಅದಕ್ಕೆ ಎಲ್ಲರೂ ಇದರ ಪರವಾಗಿ ನಿಂತ್ಕೊಬೇಕು. ನಾವಂತೂ ಈ ಹರಾಜು ಮಾಡೇ ಮಾಡ್ತೀವಿ. 5ನೇ ತಾರೀಕು 11 ಗಂಟೆಗೆ ಹರಾಜು ಪ್ರಕ್ರಿಯೆ ಶುರು ಆಗುತ್ತೆ. ಯಾರ್ಯಾರು ಭಾಗವಹಿಸ್ತೀರೋ ಸಂಪೂರ್ಣವಾಗಿ ಅವ್ರಿಗೆ ಅವಕಾಶ ಇರ್ತೈತೆ. ನಾನು ಎಲ್ರಿಗೂ ಮನವಿ ಮಾಡ್ತೀನಿ, ಎಲ್ಲರೂ ಭಾಗವಹಿಸಿ ನೀವು ಈ ಅಂಗಡಿಯನ್ನು ತೆಗೆದುಕೊಂಡು ನೀವು ವ್ಯಾಪಾರ ಮಾಡ್ಕೊಳ್ಳಿ ನಿಮಗೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ.